ಇದೊಂದು ಪಾಕಿಸ್ತಾನದ ಬಜೆಟ್ ಅಷ್ಟೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ಸಿಎಂ ವಿರುದ್ಧ. ಇದು ಬರೀ ಜಮೀರ್ ಅಹಮದ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ದಲಿತರಿಗೆ ಯಾವುದೇ ಯೋಜನೆ ಇಲ್ಲ ಇದರಲ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ತರಬೇತಿ ಕೊಡ್ತಾರೆ. ಇದು ಕೋಮುಗಲಭೆ ಮಾಡೋದು ಇವರ ಪ್ಲಾನ್. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ, ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂತ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿನೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಂತದ್ದು. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಇದೊಂದು ಪಾಕಿಸ್ತಾನದ ಬಜೆಟ್ ಅಷ್ಟೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ಸಿಎಂ ವಿರುದ್ಧ. ಇದು ಬರೀ ಜಮೀರ್ ಅಹಮದ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ದಲಿತರಿಗೆ ಯಾವುದೇ ಯೋಜನೆ ಇಲ್ಲ ಇದರಲ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ತರಬೇತಿ ಕೊಡ್ತಾರೆ. ಇದು ಕೋಮುಗಲಭೆ ಮಾಡೋದು ಇವರ ಪ್ಲಾನ್. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ, ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು, ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂತ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿನೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಂತದ್ದು. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಇದೊಂದು ಪಾಕಿಸ್ತಾನದ ಬಜೆಟ್ ಅಷ್ಟೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ಸಿಎಂ ವಿರುದ್ಧ. ಇದು ಬರೀ ಜಮೀರ್ ಅಹಮದ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ದಲಿತರಿಗೆ ಯಾವುದೇ ಯೋಜನೆ ಇಲ್ಲ ಇದರಲ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ತರಬೇತಿ ಕೊಡ್ತಾರೆ. ಇದು ಕೋಮುಗಲಭೆ ಮಾಡೋದು ಇವರ ಪ್ಲಾನ್. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ನೋಡಿ. ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ.
ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂತ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿನೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಂತದ್ದು. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಇದೊಂದು ಪಾಕಿಸ್ತಾನದ ಬಜೆಟ್ ಅಷ್ಟೇ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಿಡಿಯಾಗಿದ್ದಾರೆ ಸಿಎಂ ವಿರುದ್ಧ. ಇದು ಬರೀ ಜಮೀರ್ ಅಹ್ಮದ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ದಲಿತರಿಗೆ ಯಾವುದೇ ಯೋಜನೆ ಇಲ್ಲ ಇದರಲ್ಲಿ. ಮುಸ್ಲಿಂ ಹೆಣ್ಣು ಮಕ್ಕಳ ಆತ್ಮರಕ್ಷಣೆಗೆ ತರಬೇತಿ ಕೊಡ್ತಾರೆ. ಇದು ಕೋಮು ಗಲಭೆ ಮಾಡೋದು ಇವರ ಪ್ಲಾನ್. ಸಾಲ ಮಾಡಿ ಅಲ್ಪಸಂಖ್ಯಾತರಿಗೆ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು ಸುಮಾರು 25,000 ಹೆಣ್ಮಕ್ಳನ್ನ ಮುಸ್ಲಿಂ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು ಅಂದ್ರೆ ಆತ್ಮರಕ್ಷಣೆಗಾಗಿ. ಅದು ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂತ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ನೀರಾವರಿ ಆಗುವಂತ ಕೃಷ್ಣಾ ಕಣಿವೆಗೆ ಎಷ್ಟು ಹಣ ಇಟ್ಟಿನ್ನುವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖ ಇಲ್ಲ. ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿನೂ ಸಹ ಪ್ರಸ್ತಾಪ ಮಾಡಿಲ್ಲ. ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ 2025-26 1,16,000 ಕೋಟಿ ರೂಪಾಯಿ ಸಾಲವನ್ನ ಎತ್ತುವಂತದ್ದು. ದುರ್ದೈವನಂದ್ರೆ ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನ್ ಮುಸ್ಲಿಮರ ಬಜೆಟ್ ಆಗಿ ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ನೋಡಿ, ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸಹ ಯಾವುದೂ ಯೋಜನೆಗಳಿಲ್ಲ. ಆದರೆ ಇವತ್ತು